ಎಷ್ಟು ದಿನ ಆಯ್ತು ಗಾಡಿ ತೆಗ್ದು? ಅದೇ ಲಾಸ್ಟು. ಅದಾದ್ಮೇಲೆ ಇದು ಎಲ್ಲೂ ಓಡ್ತಾ ಇಲ್ಲ. ಅಲ್ಲಿ ಕೆಂಗೇರಿ ಹತ್ರ 1,000 ರೂಪಾಯಿ ಪೆಟ್ರೋಲ್ ಹಾಕಿದ್ನಲ್ವಾ? ಓಕೆ, ಅದು ಹಂಗೆ ಇದೆ ಇನ್ನು ಹಾಕಿದ್ದ. ಅವತ್ತು ಹಾಕ್ಸಿದ್ದು. ಶಾರ್ಟ್ಕಟ್ ಇರಬೇಕು. ಏನೋ ಹಳ್ಳಿ ಇರುತ್ತೆ, ಹಳ್ಳಿ ಥರ ಇದೆ ಕಣ. ಅಲ್ಲ, ರಿಸರ್ವ್ ಫಾರೆಸ್ಟ್ ಹಾಕಿದ್ರೆ ಚೆಕ್ ಪೋಸ್ಟ್ ಇರಬೇಕು. ಇದು ರೇಂಜರ್ ಇರುತ್ತೆ. ಅದೇ ಇಲ್ಲೆಲ್ಲಾದ್ರೂ ಈ ರೋಡಲ್ಲಾದ್ರೂ ಬರುತ್ತಾನಪ್ಪ. ಇದೊಂದೇ ಇರೋದು ರೂಟ್ ಅಲ್ವಾ? ಹೌದು, ಮುಂದೆ ರೋಡ್ ನೋಡೋಣ. ರೋಡ್ ಹೆಂಗ್ ರೋಡ್ ಏನಾದ್ರು ಸಿಗುತ್ತಾ ಅಂತ. ಎಂಟ್ರೆನ್ಸ್ ಅಂದ್ಬಿಟ್ಟು ಇಲ್ಲಿ ಮುಂದೆ ತೋರಿಸ್ತಾ ಇದೆ. ರೈಟ್ ರೈಟ್. ಓ, ಫುಲ್ ಆಫ್ ರೋಡ್ ಬ್ರೋ. ಇದೇನಾ? 2.5 ಕಿಲೋಮೀಟರ್. ಏನೋಗ್ಬಿಟ್ಟು ಯಾರು ಬರಲ್ಲ ಅವನು ಇಲ್ಲಿ. ಸೀರಿಯಸ್ಲಿ ಯಾರೂ ಬರಲ್ಲ ಅನ್ಸುತ್ತೆ. ಅಕ್ಕ ಇದೆಯಲ್ಲ, ಆರಾಮಾಗಿ ಫ್ಯಾಮಿಲಿ ಕರ್ಕೊಂಡ್ ಬರ್ಬೋದು ಅನ್ಸುತ್ತೆ. ಆರಾಮಾಗಿ ಬರ್ಬೋದು. ಬರೀ ಬ್ಲಾಕ್ ಬಗ್ಗೆ ಇರೋಲ್ಲ, ಬೇರೇನಿಲ್ಲ ಅಲ್ಲ. ಆಫ್ ರೋಡಿಂಗ್ ಅಲ್ವಾ, ಒಳ್ಳೆ ಬೇಕಾಗುತ್ತೆ. ಬೇಕಾಗುತ್ತೆ. ಹೌದು, ಥ್ಯಾಂಕ್ ಯು. ನಾನು ಥ್ಯಾಂಕ್ ಯು ವಿಸಿಟ್ ಆಗೇನಾ ಇದಂದ್ರೆ ಇವಾಗಲೇ ಎಂಟ್ರ್ ಆಗ್ತಿದೆ. ಇವಾಗ ಎಂಟರ್ ಆಗ್ತಿರೋದು. ಯಾರಿಗೋದು ಯಾವನೋ ಕಾರಲ್ಲಿ ಬಂದು ಎತ್ತಾಕೊಂಡು ಹೋಗ್ಬಿಟ್ರೆ ಅಂತ ಗೊತ್ತಾಗಲ್ಲ ಅನ್ಸುತ್ತಾ? ನೋಡಿ ಹೆಂಗ್ ನೋಡ್ತಿದೆ. ಶೇಟ್ ಬ್ರೋ, ಸಕ್ಕದಾಗಿದೆ ಪ್ಲೇಸ್. ಒಂದು 4-5 ಜನ ಬಂದರೆ ಒಳ್ಳೆ ಮಜಾ ಮಾಡ್ಬೋದು. ಕೂಡೋಯ್ತಾ DSLR ಇದೆ. ಬಟ್ ಫುಡ್ ಎಲ್ಲ ಸ್ವಲ್ಪ ಡೆವಲಪ್ ಆದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಫುಡ್ ಎಲ್ಲ ಸಿಕ್ಕಿದ್ರೆ ಮಜಾ ಇರುತ್ತೆ. ಓಕೆ, ಏನು ಮಾಡೋಣ, ಹೋಗ್ತಾ ಇರೋಣ ಸುಮ್ಮನೆ. ಈ ಕಡೆ ಏನಿದೆ ಗೊತ್ತಿಲ್ಲ ಬಾ, ಹೋಗಿ ನೋಡೋಣ. ಇಲ್ಲಾಂದ್ರೆ ಆ ಕಡೆ ಹೋಗಿ ನೋಡೋಣ. ಎಲ್ಲ ಹಿಂಗೆ ಇರುತ್ತೆ ಮೋಸ್ಟ್ಲಿ. ಸೊ ಬೇಕಾದ್ರೆ ಅದೇ ಎಲ್ಲೂ ಹೋಗುತ್ತಂತ ಗೊತ್ತಿದ್ಯಾ? ಇಲ್ಲ ಬ್ರೋ, ಇಷ್ಟೇನೆ. ಇದೆಲ್ಲ ಫಾರೆಸ್ಟ್ ಏರಿಯಾನೇ ಇದು. ಓಕೆನಾ? ಇಲ್ಲೇನೂ ಇಲ್ಲ, ಜಸ್ಟ್ ಎಂಟಿ ಇದೆ. ಸೊ
ಸೊ ಬೇಕಾದ್ರೆ ಮುಂದೆ ಹೋಗ್ಬಿಟ್ಟಿದ್ರೆ ರೆಸ್ಟ್ ಮಾಡೋಣ ಸ್ವಲ್ಪ ಹೊತ್ತು ಅಷ್ಟೇ. ಓಕೆ. ಅಲ್ಲಿ ಅದ್ರಲ್ಲಿ ಸ್ವಲ್ಪ ಇದ್ದಾವೆ. ಸ್ವಲ್ಪ ಇದು ಮತ್ತೆ ನೀವು ಬರ್ತಾ ಹೆಡ್ಡಿಂಗ್ ನಲ್ಲಿ ಆ ಲೆಫ್ಟ್ ಹೋಗ್ಬೇಕಾಯ್ತು, ಸ್ವಲ್ಪ ಬೈಲು ಏರಿಯಾ, ಓಪನ್ ಏರಿಯಾ ದಾರಿ ಇತ್ತು. ಹೌದು, ಅದ್ ಕಡೆ ಜಾಸ್ತಿ ಇದಾವೆ. ಹೌದ್ರಾ? ಈ ಕಡೆ ಇಲ್ಲೂ ಒಳಗಿದಾವೆ ಸರ್, ಅಲ್ಲಲ್ಲಿ ಗುಂಪಾಗಿ ಈಗ ನೀರಿದಾವೆ. ನೀರು ಬಂದು 12-1 ಗಂಟೆ ಹಂಗೂ ನೀರು ಕುಡಿತವೆ. ಮತ್ತೆ ಆ ಡೌನ್ ಅಲ್ಲಿ ಇದಾವೆ, ಅದ್ರ ಸ್ವಲ್ಪ ಕೆಳಕಾಗಿದ್ದಾವೆ. ಒಂದು ದಿಕ್ಕು 4 ದಿಕ್ಕಿನಲ್ಲೂ ಇದಾವೆ ಸರ್. ಎಷ್ಟು ದೊಡ್ಡದಿದೆ ಇದು ಸರ್? 1000 ಎಕರೆ. ಬ್ಲಾಕ್ ಬಕ್ಕುನು ಒಂದು ಸುಮಾರು ಅಂದ್ರೆ ಒಂದು 2,500 ಇದಾವೆ ಸರ್. ಆದ್ರೆ ಈಗ ಏನಾಗಿದೆ, ಇಂದಾಪುರ ಹೋಗಿದೆ, ಸಿರಾ ಹೋಗಿದಾವೆ, ಮಧುಗಿರಿ ಕಡೆ, ಮತ್ತೆ ಹಿಂದೂಪುರ, ಪಾವಗಡ ಎಲ್ಲ ಹೋಗಿದಾವೆ ಸರ್. ತಾವು ನಿಮ್ದು ಏನಮ್ಮ ಸರ್ ವರ್ಕು? ನಮ್ದು ಹಂಗೆ IT ಫೀಲ್ಡ್. ಸರಿ ಸರ್, ಓಕೆ. ಏನಿದು ಸರ್ ಇದು? ಕ್ಯಾಮ್ರಾ. ಫೋಟೋಗ್ರಾಫ. ಅದೇ ಹೆಚ್ಚಿಗೆ ಅಂದ್ರೆ ಅದ್ ಕಡೆ ಸರ್ ಇದು. ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸರ್. ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಬೆಳಗಿನ ಮನೆಗೆ ಏನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹಣ್ಣು ಸ್ವಲ್ಪ ಹುಣಸೆ ಹಣ್ಣು ಬೇಕಾಯ್ತು ಸಾಂಬಾರಿಗೆ, ತಗೊಂಡೋಗೋಣ ಅಂತ ಬಂದೆ ಅಷ್ಟೇ. ನಾವು ಡಿಪಾರ್ಟ್ಮೆಂಟ್ ಸರ್ 20 ಅಲ್ಲಿಗೆ 38 ವರ್ಷ. ಆಗ 150 ರೂಪಾಯಿ ಸಂಬಳ, 85ನೇ ಇಸ್ವಿಯಲ್ಲಿ. ಈಗ ಒಂದು 23 ಕೊಡ್ತಾ ಇದ್ದಾರೆ ಸರ್. ಅಂದ್ರೆ ತಾತ್ಕಾಲಿಕ ವೇತನ, ನಮ್ದು ಕನ್ಫರ್ಮ್ ಮಾಡಿಲ್ಲ, ಏನಿಲ್ಲ. ತಾತ್ಕಾಲಿಕ ವೇತನದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೇವೆ. ಇನ್ನು 3 ವರ್ಷ ಸರ್ ನಮ್ದು. ಆಮೇಲೆ ಮನೆಗೆ ಹೋಗ್ತೀವಿ. ನೀವು ಸರ್ ಇಲ್ಲೇ ಪಕ್ಕ ಹಳ್ಳಿ, ಮೈದನಹಳ್ಳಿ ಅಂತ. ಇದು ಕೃಷ್ಣಮೃಗ ವನ್ಯ ಪ್ರಾಣಿಧಾಮ ಮೈದನಹಳ್ಳಿನೇ ಇಲ್ಲಿ. ಈಗ ನೀವು ಅಲ್ಲಿ ವಾಚ್ ಟವರ್ ಇದೆ ಸರ್, ಇಲ್ಲಿಂದ ಅಲ್ಲಿ ಹೋದ್ರೆ ವಾಚ್ ಟವರ್ ಇದೆ, ಸ್ವಲ್ಪ ರೆಸ್ಟ್ ತಗೋಬಹುದು. ಮತ್ತೆ ಆಲ್ ರೌಂಡಿಂಗ್ ಎಲ್ಲ ಫುಲ್ ಓಪನ್ ಏರಿಯಾ. ಬೆಟ್ಟ ಗುಡ್ಡಗಳು ಏನು ಕಾಣೋದು, ಬಹಳ ದೂರದಲ್ಲಿ ಕಾಣ್ತವೆ ಬೆಟ್ಟ ಗುಡ್ಡ. ಹತ್ರ ಕಾಣಲ್ಲ. ಮತ್ತೆ ನೀವು ರಿಟರ್ನ್ ಹಿಂಗೆ ಹೋಗ್ಬೇಕು ಅಂದ್ರೆ ಹೋಗ್ಬೋದು. ನೋಡಿ ಇಲ್ಲೇ ಇದಾವೆ, ನೋಡಿ ಹೀಗಿದೆ ಸರ್, ಇಲ್ಲಿದಾವೆ ನೋಡಿ. ಅವು ನಮಗೆ ಈಗ ನೀರು ತೊಟ್ಟಿಗಳಿಗೆಲ್ಲ ನೀರು ಬಿಟ್ಟಿದ್ವಿ ಸರ್, ಆ ನೀರು ಕುಡಿಯೋಕೆ ಬರ್ತವೆ. ಮತ್ತೆ ಇಲ್ಲೇ ಇರ್ತವೆ ಕೆಲವು. ರೈತರು ಹೊಲ್ದ ಕಡೆ ಕೆಲವು ಹೋಗಿದ್ದಾವೆ. ಅವು ನಷ್ಟ, ರೈತರು ಭಾಳ ನಷ್ಟ ಸರ್. ಆಗ್ತಾ ಇದೆ, ಏನ್ ಮಾಡಕ್ಕಾಗಲ್ಲ. ಕಾಡಿನಲ್ಲಿ ನಮ್ಗೆ ಹಚ್ಚ ಹಸಿರಾಗಿದ್ರೆ ಆ ಜಿಂಕೆಗಳಿಗೆ ಇಲ್ಲೇ ಇತ್ತು ಮೇವು, ಆದ್ರೆ ಮಳೆ ಬಂದಿಲ್ಲ. ಏನ್ ಮಾಡಕ್ಕಾಗಲ್ಲ ಸರ್, ಕಷ್ಟ ಇದೆ. ಓಕೆ ಸರ್, ಥ್ಯಾಂಕ್ ಯು. ಸರಿ ಸರ್, ಆಯ್ತು. ಓಕೆ ಸರ್. ಸಾಕಾಗಿದೆಲ್ಲ. ನಾನು ಲಿಟ್ರಲಿ ಒಂದು 5-6 ಸತಿ ಬಿದ್ದೋಗ್ತಿದೆ. ಹೀಗೆ ಅಂತ ಕಾಣಲ್ಲ. ಎಷ್ಟೊಂದಿದೆ. ಇಲ್ಲಿಂದ ಝೂಮ್ ಆಗುತ್ತಾ? ಕ್ರಾಸಿಂಗ್. ಪೋಸು
ಥ್ಯಾಂಕ್ ಯು.